ಮೇಡಮ್ ಹೇಳಿ, ಇಬ್ಬರು ಮಕ್ಕಳು. ಸೊ ನಿಮ್ ಹೆಂಗಿತ್ತು ಈ ಸೆಷನ್ಸ್? ಹೌ ವಾಸ್ ಇಟ್? ನಿಮ್ಗೆ ಡಿಫ್ರೆನ್ಸ್ ಕಾಣಿಸ್ತಾ? ನಿಮ್ಗೆ ಅರ್ಥ ಆಯ್ತಾ? ನೀವು ಅಟೆಂಡ್ ಮಾಡ್ತಿದ್ರಿ ಮಕ್ಕಳ ಜೊತೆಗೆ? ಹೌದು ಮ್ಯಾಮ್. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಮ್ಯಾಮ್, ಬಿಕಾಸ್ ಯು ಥಾಟ್ ಅಸ್ ಸೋ ಮಚ್ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ರಿ. ನಂಗೆ ಫಸ್ಟ್ ಆಫ್ ಆಲ್ ಐಡಿಯಾಸೇ ಇರ್ತಾ ಇರ್ಲಿಲ್ಲ ನಂಗೆ ಹೆಂಗ್ ಹೇಳ್ಕೊಡ್ಬೇಕು ಅಂತ. ಮೊದ್ಲು ಫುಲ್ ಬೆಳಗ್ಗೆ 9 o'clock 10 o'clock ಕುತ್ಕೊಂಡ್ರೆ ಈವ್ನಿಂಗ್ 5 o'clock ಆದ್ರೂ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಅಷ್ಟು ಬೈ ಹ್ಯಾಟಿಂಗು ಅದು ಮಾಡಿಸ್ತಾ ಇದ್ದೆ ಅವ್ನಿಗೆ. ಇವಾಗ ಟೆಕ್ನಿಕ್ಸ್ ರಿಪ್ಲೇಸ್ಮೆಂಟು, ಲೋಕಾಯಿ ಮತ್ತೆ ಪೆಗ್ ವರ್ಡ್ಸ್ ಮತ್ತೆ ಸ್ಟೋರಿ ಅದೆಲ್ಲ ಕಲ್ತ್ಕೊಂಡು ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಐ ಕ್ಯಾನ್ ಟೀಚ್ ಹಿಮ್ ಮೋರ್, ಇನ್ನ ಚೆನ್ನಾಗಿ ಟೀಚ್ ಮಾಡ್ಬೋದು ಅಂತ. ಸೊ ತುಂಬಾ ಟೆಕ್ನಿಕ್ಸ್ ಕಲ್ತಿದೀವಿ ಮ್ಯಾಮ್. ಅವರು ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾ ಇದ್ರು, ಬಟ್ ಎಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ನಂಗೆ ಇನ್ನ ಇದ್ ಮಾಡಕ್ ಆಗಿಲ್ಲ. ಯಾಕಂದ್ರೆ ಸಿನ್ಸ್ ಐ ಆಮ್ ವರ್ಕಿಂಗ್, ಐ ಹ್ಯಾವ್ ನೋ ಟೈಮ್ ಟು ಟೆಸ್ಟ್ ಆನ್ ದೆಮ್. ಸೊ ಇಯರ್ ಆಫ್ಟರ್ ನೋಡ್ತೀನಿ, ನಾನ್ ಕಲ್ತಿರೋದ್ನ ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿ ಐ ವಿಲ್ ಟ್ರೈ ಟು ಡೂ ದಟ್ ಮ್ಯಾಮ್. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಅಂಡ್ ಅದು ಬುಕ್ದು ನಾನು ರೀಡಿಂಗ್, ಟೆಕ್ಸ್ಟ್ ಬುಕ್ ರೀಡಿಂಗ್ ಅಂತೂ ಐ ವಾಸ್ ಕ್ಲೂಲೆಸ್. ಸೊ ನೀವ್ ನಾನು ಕೇಳಿದ ತಕ್ಷಣ ನೀವು ಮತ್ತೆ ಕ್ಲಾಸಲ್ಲಿ ಇದನ್ನ ಮಾಡಿ ಅದನ್ನ ನಮ್ಗೆ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಮತ್ತೆ ಅದನ್ನ ನನ್ಗೆ ಈಗ ಅರ್ಥ ಆಯ್ತು, ಬಿಕಾಸ್ ಸ್ಕೂಲ್ ಸಿಲೆಬಸ್ ಅಂದ್ರೆ ಟೆಕ್ಸ್ಟ್ ಬುಕ್ ರೀಡಿಂಗ್ ಅಲ್ಲೇ ಡಿಪೆಂಡ್ ಆಗ್ತೀವಿ ನಾವು. ಸೊ ಅದನ್ನ ಚೆನ್ನಾಗಿ ಕಲ್ತ್ಕೊಂಡು ಇನ್ಮೇಲೆ ಚೆನ್ನಾಗ್ ಆಗುತ್ತೆ ಅಂತ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.